ಇನ್ನು ಮಡಿಕೇರಿಯಲ್ಲಿ ಚಾರಣಕ್ಕೆ ತೆರಳಿದ್ದಂತಹ ಮಹಿಳೆ ಮಿಸ್ ಆಗಿಬಿಟ್ಟಿದ್ದಾರೆ. ಟ್ರಕ್ಕಿಂಗ್ಗೆ ಅಂತ ಹೇಳಿ ಬೆಟ್ಟವನ್ನು ಹತ್ತಿದ್ದಂತಹ 36 ವರ್ಷದ ಶರಣ್ಯ ನಾಪತ್ತೆಯಾಗಿದ್ದಾರೆ. ಮಡಿಕೇರಿಯ ಪ್ರಸಿದ್ಧ ತಡಿಯಂಡಮೋಳ್ ಬೆಟ್ಟವನ್ನು ಹತ್ತಿದ್ದು ಶರಣ್ಯ ಹೋಮ್ ಸ್ಟೇನಲ್ಲಿ ತಂಗಿದ್ದಂತೆ. ಅದಾದ ನಂತರ ಹೋಮ್ ಸ್ಟೇನಿಂದ ಟ್ರಕ್ಕಿಂಗ್ಗೆ ಅಂತ ಹೊರಟಿದ್ದಾರೆ. ಒಂದು ಗ್ರೂಪ್ನ ಜೊತೆ ಅವ್ರು ಹೋಗಿದ್ದಿದ್ದು. ಆ ಗ್ರೂಪ್ನಿಂದ ಅವ್ರು ಯಾವಾಗ ಮಿಸ್ ಆದ್ರು ಅನ್ನೋದು ಗೊತ್ತಿಲ್ಲ. ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ಶರಣ್ಯ ಕರೆ ಮಾಡಿದ್ದಾರೆ. ಈ ವೇಳೆ ನಾನು ದಾರಿ ತಪ್ಪಿದ್ದೀನಿ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಅದಾದ ನಂತರದಲ್ಲಿ ದಟ್ಟ ಕಾನನದಲ್ಲಿ ಶರಣ್ಯ ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ. ಕಳೆದ 24 ಗಂಟೆಗಳಿಂದ ಶರಣ್ಯ ಆ ಕಾಡಿನಲ್ಲಿ ಎಲ್ಲಿ ಮರೆಯಾಗಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅರಣ್ಯ ಇಲಾಖೆಯ ಸಿಬ್ಬಂದಿ ಶರಣ್ಯಗಾಗಿ ನಿನ್ನೆ ಮಧ್ಯಾಹ್ನದಿಂದಲೂ ಹುಡುಕಾಟವನ್ನ ನಡೆಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಆದರೆ ಇದುವರೆಗೂ ಪತ್ತೆಯಾಗಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಪಶ್ಚಿಮ ಘಟ್ಟ ಬೆಟ್ಟ ಶ್ರೇಣಿಯಲ್ಲಿ ಬರುವಂತಹ ಈ ತಡಿಯಂಡಮೋಳ್ ಅನ್ನುವಂತಹ ಬೆಟ್ಟ ಕರ್ನಾಟಕದ ಅತಿ ಎತ್ತರದ ಬೆಟ್ಟಗಳಲ್ಲಿ ಒಂದು. ಕುದುರೆಮುಖ, ಮುಳ್ಳಯ್ಯನಗಿರಿ ಆದ್ಮೇಲೆ ಅತಿ ಹೈಯೆಸ್ಟ್ ಇರುವಂತಹ ಬೆಟ್ಟ ಅಂದ್ರೆ ಇದೇನೆ. 1748 ಮೀಟರ್ ಎತ್ತರದಲ್ಲಿ ಇರುವಂತಹ ಬೆಟ್ಟ ಇದು. ಇದೇ ಬೆಟ್ಟದಲ್ಲಿ ಟ್ರೆಕ್ಕಿಂಗ್ಗೆ ಹೋದಂತಹ ಶರಣ್ಯ ಈಗ ನಾಪತ್ತೆಯಾಗಿದ್ದಾರೆ. ಮುತ್ತಪ್ಪ ಇಲ್ಲಿ ಯವಕಪಡಿ ಗ್ರಾಮದ ಅರಣ್ಯ ಹಕ್ಕು ಸಮಿತಿ ಅಧ್ಯಕ್ಷ ಮತ್ತು ಮಡಿಕೇರಿ ತಾಲೂಕು ಬುಡಕಟ್ಟು ಕೃಷಿಕ ಸಂಘದ ಅಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೀನಿ. ನಿನ್ನೆ ದಿವಸ ತಾರೀಕು 2ರಂದು ಟ್ರಕ್ಕಿಂಗ್ ಬಂದ ಒಬ್ಬ ಹೆಣ್ಮಗಳು, ಕೇರಳದವಳು ಶರಣ್ಯ ಅಂತೇಳಿ 36 ವರ್ಷ, ಬೆಟ್ಟಕ್ಕೆ ಹೋದವಳು ಇನ್ನೂ ಬಂದಿಲ್ಲ. ನಿನ್ನೆ ನಾಪೋಕಲ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರು ಮತ್ತು ಅವರ ತಂಡದವರು ಮತ್ತು ಅರಣ್ಯ ಇಲಾಖೆಯವರು ಸತತ ರಾತ್ರಿ 12:30 ಗಂಟೆ ತನಕ ಪೊಲೀಸ್ ಇಲಾಖೆಯವರು ಶ್ರಮಪಟ್ಟು ಹುಡುಕಿದ್ದಾರೆ, ಸಿಕ್ಕಿಲ್ಲ. ನಂತರ ಏಚಪ್ಪನ ಜೊತೆಯಲ್ಲಿ ಅರಣ್ಯ ಇಲಾಖೆಯವರು ರಾತ್ರಿ 3:30 ಗಂಟೆ ತನಕ ಡ್ರೋನ್ ಮೂಲಕ ಚೆಕ್ ಮಾಡಿದ್ದಾರೆ, ಇನ್ನೂ ಸಿಕ್ಕಿಲ್ಲ. ಈಗ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಅವರು ಅವ್ರ ತಂಡದ ಪೊಲೀಸ್ ಇಲಾಖೆಯವರು ಈಗ ಬೆಟ್ಟಕ್ಕೆ ತೆರಳುತ್ತಿದ್ದಾರೆ. ಇವರನ್ನು ಹುಡುಕಿ ತರಲಿಕ್ಕೆ ಇಡೀ ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆ ಶ್ರಮಪಟ್ಟ ಮೂಲಕ ನಮ್ಮ ಊರಿನ ಗ್ರಾಮಸ್ಥರು ಕನಿಷ್ಠ ನಿನ್ನೆ ಒಂದು 50 ಜನರು ಹುಡುಕಿದ್ದೀವಿ, ಸಿಕ್ಕಿಲ್ಲ. ಈಗ ಮತ್ತೆ ನಾವೆಲ್ಲ ಹೊರಡ್ತೀವಿ. ಅವಳು ಎಲ್ಲೇ ಇದ್ದರೂ ಪತ್ತೆ ಹಚ್ಚಿ ತರೋ ಒಂದು ಶ್ರಮ ಇಲಾಖೆಗೆ ಸೇರಿದ್ದು ಮತ್ತು ನಮ್ಮ ಗ್ರಾಮಕ್ಕೆ ಸೇರಿದ್ದು. ಅದರಿಂದ ನಾವು ಶ್ರಮ ಪಡ್ತಾ ಇದ್ದೀವಿ. ಇದಕ್ಕೆ ತಕ್ಕ ಫಲ ಸಿಕ್ಕಲಿ ಅಂತ ದೇವರನ್ನ ಬೇಡ್ಕೊಳ್ತಾ ಇದ್ದೀವಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ಈ ಬೆಟ್ಟ ಚಾರಣಿಗರ ಸ್ವರ್ಗ ಅಂತ ಕರೆಯಲ್ಪಡುತ್ತೆ. ಸೂಕ್ತವಾದಂತಹ ಮಾರ್ಗದರ್ಶಕರು ಈ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಹೋಗುವಂತಹ ಸಂದರ್ಭದಲ್ಲಿ ಇರೋದಿಲ್ವಾ? ಜೊತೆಗೆ ಎಷ್ಟು ವಿಸ್ತಾರದಲ್ಲಿದೆ ಈ ಕಾಡು? ಇಲ್ಲಿ ಈಗ ಹುಡುಕಾಟವನ್ನ ಅರಣ್ಯ ಇಲಾಖೆಯ ಸಿಬ್ಬಂದಿ ಯಾವ ರೀತಿ ಮಾಡ್ತಿದ್ದಾರೆ ಅಂತ ಹೇಳಿ. ವಿದ್ಯಾಶ್ರೀ, ಏನು ಕರ್ನಾಟಕದ 3ನೇ ಅತಿ ದೊಡ್ಡ ಬೆಟ್ಟ ಆಗಿರ್ತಕ್ಕಂಥದ್ದು, ಜೊತೆಗೆ ನೀವು ಹೇಳಿದಾಗೆ ಏನು ಚಾರಣಿಗರ ಸ್ವರ್ಗ ಅಂತಾನೆ ಹೇಳ್ಬೋದು. ಇಲ್ಲಿನ ಪ್ರಾಕೃತಿಕ ಪರಿಸರ ಏನಿದೆ, ಬೆಟ್ಟ ಗುಡ್ಡಗಳಾಗಿರಬಹುದು, ಜೊತೆಗೆ ದಟ್ಟವಾದ ಮಂಜು, ಕಡಿದಾದ ರಸ್ತೆಗಳು, ಆ ಪ್ರಕೃತಿಯ ಸೌಂದರ್ಯ ಸಾಕಷ್ಟು ಚಾರಣಿಗರನ್ನ ಇತ್ತ ಆಕರ್ಷಣೆಯನ್ನ ಮಾಡುತ್ತೆ. ಈ ಒಂದು ಘಟನೆ ಏನಿದೆ, ಕೇರಳ ಮೂಲದ ಈ ಒಂದು ಯುವತಿ ಶರಣ್ಯ ಅನ್ನೋರು 36 ವರ್ಷದ ಯುವತಿ ಏನಿದ್ದಾರೆ, ಇವರು ಕಳೆದ 2 ದಿನಗಳ ಹಿಂದೆಯೇ ಏನು ಕೊಡಗು ಜಿಲ್ಲೆಯ ಏನೊಂದು ಈ ತಡಿಯಂಡಮೋಳ್ ಬೆಟ್ಟದ ತಪ್ಪಲಿನಲ್ಲಿ ಇರ್ತಕ್ಕಂತಹ ಕಕ್ಕಬ್ಬೆ ಎಂಬ ಒಂದು ಗ್ರಾಮಕ್ಕೆ ಬಂದಿದ್ರು. ಆ ಗ್ರಾಮಕ್ಕೆ ಬಂದು ಅಲ್ಲಿ ಹೋಮ್ ಸ್ಟೇಯಲ್ಲಿ ಸ್ಟೇ ಕೂಡ ಆಗಿದ್ರು. ಅಲ್ಲಿ ಸ್ಟೇ ಆಗಿ ಮುಂಜಾನೆ ಆ ಹೋಮ್ ಸ್ಟೇ ಅವರ ಜೊತೆ ಒಂದು ಗುಂಪಿನ ಜೊತೆನೆ ಹೋಗಿದ್ದಾರೆ. ಇವರು ಒಂದು ತಂಡದ ಜೊತೆ ಏನೊಂದು ತಡಿಯಂಡಮೋಳ್ ಬೆಟ್ಟದ ತುದಿಗೆ ಹೋಗಿದ್ದಾರೆ. ಹೋಗಿ ವಾಪಸ್ಸು ಬರುವಾಗ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ವಾಪಸ್ಸು ಬರುವಾಗ ಅವರು ದಾರಿ ತಪ್ಪಿ ಮಿಸ್ ಆಗಿ ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ಹೋಮ್ ಸ್ಟೇ ಅವರು ಜೊತೆಗೆ ಅಲ್ಲಿನ ಕರ್ಕೊಂಡು ಹೋದಂತವ್ರು ಹೇಳ್ತಾ ಇರ್ತಕ್ಕಂಥದ್ದು. ತಕ್ಷಣ ಈ ಬಗ್ಗೆ ದೂರನ್ನ ಕೂಡ ದಾಖಲನ್ನ ಮಾಡಿದ್ದಾರೆ. ಕೊಡಗು ಜಿಲ್ಲಾ ಪೊಲೀಸರಾಗಿರ್ಬೋದು, ಅರಣ್ಯ ಇಲಾಖೆ ಸಿಬ್ಬಂದಿಗಳಾಗಿರ್ಬೋದು. ಇವರು ಕಡಿದಾದ ಬೆಟ್ಟಗಳ ನಡುವೆ ಕಾಡಾನೆಯ ಹಾವಳಿ ಬೇರೆ ಆ ಒಂದು ಕಾಡಿನ ತಪ್ಪಲಿನಲ್ಲಿ ಇರೋ ಕಾರಣಕ್ಕಾಗಿ ಅತಿ ಜಾಗರೂಕತೆಯಿಂದ ಏನೊಂದು ಹುಡುಕಾಟವನ್ನ ನಡೆಸ್ತಾ ಇರತಕ್ಕಂಥದ್ದು. ಈ ಒಂದು ಚಾರಣಕ್ಕೆ ಬಂದಿದಂತಹ ಯುವತಿ ಏನಿದ್ದಾರೆ ಅವರ ಹುಡುಕಾಟವನ್ನ ನಡೆಸ್ತಾ ಇರತಕ್ಕಂಥದ್ದು. 4 ಶ್ವಾನದಳದ ತಂಡಗಳನ್ನು ಕೂಡ ಕರೆದುಕೊಂಡು ಈ ಒಂದು ಕಡಿದಾದ ದುರ್ಗಮ ಪ್ರದೇಶದಲ್ಲಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಕೆಲ ಮೂಲಗಳ ಪ್ರಕಾರ ಈ ಒಂದು ಯುವತಿ ಏನಿದ್ದಾರೆ ಇವರು ಮಾನಸಿಕವಾಗಿ ನೊಂದಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇರತಕ್ಕಂಥದ್ದು. ಕೇರಳದಿಂದ ಒಬ್ಬರೇ ಕೊಡಗಿಗೆ ಪ್ರವಾಸಕ್ಕೆ ಬಂದಿದ್ರು. ಎಲ್ಲಿ ಬೇಕಂತಲೇ ಎಲ್ಲಾದ್ರೂ ದಾರಿ ತಪ್ಪಿ ಹೋದ್ರ ಎಂಬ ಒಂದು ಅನುಮಾನ ಕೂಡ ಸದ್ಯ ಕಾಡ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಘಟನೆ ನಡೆದು ಈಗ 2 ದಿನ ಕಳೀತಾ ಬಂತು. ಹೀಗಾಗಿ 2 ದಿನಗಳ ಕಾಲ ಕಾಡಿನಲ್ಲಿ ಸಸ್ಟೈನ್ ಆಗೋದು ತುಂಬಾ ಕಷ್ಟ. ಅದರಲ್ಲೂ ಪ್ರಮುಖವಾಗಿ ಈ ಒಂದು ಕಾಡು ಸಾಕಷ್ಟು ಸವಾಲುಗಳನ್ನ ಒಡ್ಡುತ್ತೆ. ಹೀಗಾಗಿ ಅಲ್ಲಿ ಸಸ್ಟೈನ್ ಆಗೋದು ಕಷ್ಟ. ಹೀಗಾಗಿ ಜೊತೆಗೆ ಅವರ ಮೊಬೈಲ್ ಫೋನ್ ಅನ್ನು ಕೂಡ ಚೆಕ್ ಮಾಡುವಂತ
ಅಂದ್ರೆ ನೆಟ್ವರ್ಕ್ ಲೊಕೇಶನ್ ಅನ್ನು ಕೂಡ ಚೆಕ್ ಮಾಡುವಂತ ಕೆಲಸಕ್ಕೂ ಕೂಡ ಕೊಡಗು ಪೊಲೀಸರು ಮುಂದಾಗಿರೋದು. ಈ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ನೆಟ್ವರ್ಕ್ ಇಲ್ಲದ್ರಿಂದ ಹಾಗೂ ಸಂಪರ್ಕ ಸಾಧ್ಯವಾಗದ ಕಾರಣಕ್ಕಾಗಿ ಅವರು ಕೇರಳದ ಕಡೆಗೆ ಹೋಗಿದ್ದಾರೆ ಎಂಬ ಒಂದು ಮಾಹಿತಿ ಕೂಡ ಅದರಲ್ಲಿ ಸಿಗ್ತಾ ಇದೆ ಅಂತ ಕೂಡ ಮಾಹಿತಿ ಸಿಗ್ತಾ ಇರತಕ್ಕಂಥದ್ದು. ಹೀಗಾಗಿ ಆಕೆಯೇ ದಾರಿ ತಪ್ಪಿದ್ಲಾ ಅಥವಾ ಬೇಕಂತಲೇ ಕಾಡಿನ ಮಾರ್ಗದಲ್ಲಿ ಬೇರೆ ಕಡೆಗೆ ಹೋದ್ಲಾ ಎಂಬ ಒಂದು ಪ್ರಶ್ನೆ ಸದ್ಯ ಕಾಡ್ತಾ ಇರ್ತಕ್ಕಂಥದ್ದು. ಆದ್ರೂ ಕೂಡ ಅರಣ್ಯ ಇಲಾಖೆ ಹಾಗೂ ಕೊಡಗು ಜಿಲ್ಲಾ ಪೊಲೀಸರ ತಂಡಗಳು ಏನು ಕಾಡಿನಲ್ಲಿ ಹುಡುಕಾಟವನ್ನ ನಡೆಸ್ತಾ ಇರ್ತಕ್ಕಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಪ್ರಜ್ವಲ್ ತಮ್ಮೆಲ್ಲ ಡೀಟೇಲ್ಸ್ಗೆ.